ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಅಬ್ಬಬ್ಬಬ್ಬ, ಏನು ಅಡುಗೆ ಮಾಡೋದು, ಯಾರನ್ನ ನೆಂಟರು ಬಂದರೆ ತಿಂಡಿಗೆ ಊಟಕ್ಕೆ ಏನು ಮಾಡೋದು ಅಂದ್ಕೊತಾ ಇದ್ದೀರಾ? ಅಷ್ಟೇ ಯಾಕೆ ಮನೇಲಿರೋವಾಗೂ ಹೀಗೆ ಅಂದ್ಕೊತೀರಾ? ಹಾಗೆ ಎರಡಕ್ಕೂ ಸರಿ ಒಂದು ಅಂತ ಒಳ್ಳೆ ಸೂಪರ್ ಟೇಸ್ಟಿಯಾಗಿರೋವಂಥ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಲಕ್ ಸೊಪ್ಪು ದಾಲ್ ಯಾವ ರೀತಿ ಮಾಡೋದು ಅಂತ ನೋಡೋಣವಾ? ಜೀರಾ ರೈಸ್ಗೆ, ರೋಟಿಗೆ, ಚಪಾತಿಗೆ, ಮುದ್ದೆಗೆ, ಅನ್ನಕ್ಕೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ನೋಡಿ, 2 ಲೋಟ ಅಂದರೆ 200 ಗ್ರಾಮಷ್ಟು ಹೆಸರುಬೇಳೆ ತೊಗೊಂಡು ತೊಳೆದು ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಷ್ಟು ನೀರು ಸೇರಿಸ್ಕೊಂಡು 2 ವಿಜಿಲ್ ಬರೆಸ್ಕೊಳ್ಳಿ. ಕುಕ್ಕರಲ್ಲಿ ಮುಳುಗೋಷ್ಟು ಹಾಕಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ನೀರು. ನೋಡಿ, ಈ ಥರ ಬೆಂದಿರುತ್ತೆ. ನೋಡಿ, ಬೆಂದಿರೋ ಅಂಥ ಹೆಸರುಬೇಳೆನ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ಸೌಟ್ ಸಹಾಯದಿಂದ. ಅದು ಸ್ವಲ್ಪ ಬೇಳೆ ಥರ ಕಾಣ್ತಾ ಇರುತ್ತೆ, ಅದು ದಾಲಲ್ಲಿ ಚೆನ್ನಾಗಿ ಕಾಣಲ್ಲ ಅಂತ ಈ ರೀತಿ ಮಾಡ್ಕೊತಾ ಇದ್ದೀನಿ. ಹಾಗೆ ಒಗ್ಗರಣೆಗೆ ಒಂದು 4 ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ರುಚಿಯಾಗಿರುತ್ತೆ ಆ ಥರ ಸೇರಿಸೋದ್ರಿಂದ. 4 ರಿಂದ 5 ಹಸಿಮೆಣ್ಸಿನ್ಕಾಯಿ ಸೀಳಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಖಾರಕ್ಕೆ ತಕ್ಕಂಗೆ. ಹಾಗೆ 2 ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಜೀರಿಗೆ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ ಈ ಪಾಲಕ್ ದಾಲು. ಹಾಗೆ 1 ಟೀ ಸ್ಪೂನಷ್ಟು ಹಸಿ ಶುಂಠಿ ತುರಿದು ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಪಲಾವ್ ಎಲೆನ ಒಂದು ಮುರಿದು ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಪಾಲಕ್ ದಾಲ್ಗೆ. ಹಾಗೆ 1 ಈರುಳ್ಳಿ ಅಂದರೆ ದೊಡ್ಡದಾಗಿರೋದು ಫ್ರೆಂಡ್ಸ್. 1 ಈರುಳ್ಳಿನ ಈ ಥರ ಸಣ್ಣಗೆ ಹೆಚ್ಚಿ 1 ಕಪ್ಪಷ್ಟು ಬರುತ್ತೆ, ಅದನ್ನು ಸೇರಿಸ್ಕೊಂಡು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಮೀಡಿಯಮ್ ಬ್ರೌನಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ದಯವಿಟ್ಟು ವಿ ಆರ್ ಕುಕಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿ, ಒಂದು ಲೈಕ್ ಕೊಡಿ. ವಿಡಿಯೋಗೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ರೀತಿ ಆದರೆ ಸಾಕಾಗುತ್ತೆ ಈರುಳ್ಳಿ. ಹಾಗೆ ಒಂದು 4 ರಿಂದ 5 ಟೊಮೊಟೊ ಅಂದರೆ 1 ಕಪ್ನಷ್ಟು ಟೊಮೊಟೊ ತೊಗೊಂಡು ಸಣ್ಣಗೆ ಹೆಚ್ಚಿ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಟೊಮೊಟೊ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಒಂದು ಮೀಡಿಯಮ್ ಸೈಜಲ್ಲಾದರೆ 5 ತೊಗೊಳ್ಳಿ, ಸ್ವಲ್ಪ ದಪ್ಪಗಿದ್ದರೆ 4 ಆದರೆ ಸಾಕಾಗುತ್ತೆ ಫ್ರೆಂಡ್ಸ್. ಟೊಮೊಟೊ ಹಣ್ಣು ಕೆಂಪಾಗಿರಲಿ ಹಣ್ಣಾಗಿರಲಿ, ಟೊಮೊಟೊ ಬೇಯಕ್ಕೆ ಸಹಾಯ ಆಗಲಿ ಅಂತ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಈ ಥರ ಉಪ್ಪನ್ನು ಸೇರಿಸಿದ ನಂತರ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ ನಂತರ ಈ ಥರ ಬೇಯಕ್ಕೆ ಬಿಡಿ. ನೋಡಿ, ಈ ರೀತಿ ಎಣ್ಣೆ ಬಿಟ್ಕೊಂಡ್ಮೇಲೆ ಪಾಲಕ್ ಸೊಪ್ಪು 1 ಹಿಡಿಯಷ್ಟಿರುತ್ತೆ ಫ್ರೆಂಡ್ಸ್. ನಮ್ಮ ಕಡೆ 20 ರೂಪಾಯಿ ಆಗುತ್ತೆ ಇದು ಪಾಲಕ್ ಸೊಪ್ಪು 1 ಕಟ್ಟು. ಅಂದರೆ 1 ಹಿಡಿಗಿಂತ ನನ್ನ ಕೈಯಲ್ಲಿ 1 ಹಿಡಿಗಿಂತ ಜಾಸ್ತಿ ಬಂದಿದೆ. ನಿಮ್ಮ ಕಡೆ ಎಷ್ಟೆಷ್ಟು ರೂಪಾಯಿಂದ ಇರುತ್ತೋ ನನಗೆ ಗೊತ್ತಿಲ್ಲ. 1 ಹಿಡಿಗಿಂತ ಜಾಸ್ತಿ ಬಂದಿರುತ್ತೆ, ದೊಡ್ಡ ಕಟ್ಟಷ್ಟು ಫ್ರೆಂಡ್ಸ್. ಈ ಥರ ಸಣ್ಣಗೆ ಹಚ್ಚಿ ತೊಳೆದು ನೀಟಾಗಿ ನೀರೆಲ್ಲ ಸೋಸಿ ಈ ಥರ ಪಾಲಕ್ ದಾಲ್ಗೆ ಸೇರಿಸ್ಕೊತಾ ಇದ್ದೀನಿ, ಅಂದರೆ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಜಾಸ್ತಿ ಅನಿಸಿರ್ಬೇಕು ನಿಮ್ಮ ಸೊಪ್ಪು, ಆದರೆ ನೋಡಿ ಬೇಯೋಷ್ಟಲ್ಲೇ ಇಷ್ಟ ಆಗಿದೆ. ಇದು ಸೊಪ್ಪು ಕಡಿಮೆ ಆಗೋಗುತ್ತೆ ಫ್ರೆಂಡ್ಸ್ ಬೇಯ್ತಾ. ನೋಡಿ, ಈ ಥರ ಎಣ್ಣೆ ಬಿಟ್ಕೊಂಡ್ಮೇಲೆ ಇದು ಬೇಳೆ ಬೇಯಿಸ್ಕೊಂಡಿರ್ತೀರಲ್ವ, ಅಂದರೆ ಹೆಸರು ಬೇಳೆನ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದನ್ನು ಸೇರಿಸ್ಕೊಳ್ಳಿ ಫ್ರೆಂಡ್ಸು ಈ ದಾಲ್ಗೆ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಆ ಬಟ್ಲು ತೊಳ್ಕೊಂಡು ಅದಕ್ಕೆ ಸೇರಿಸ್ಕೊಳ್ರಿ. ಟೆಕ್ಸ್ಚರ್ ನೋಡ್ಕೊಳ್ಳಿ, ಅಷ್ಟೊಂದು ಗಟ್ಟಿಯಾಗೂ ಬೇಡ, ಅಷ್ಟೊಂದು ನೀರಾಗೂ ಬೇಡ. ಒಂದು ಮೀಡಿಯಮ್ ಟೆಕ್ಸ್ಚರಲ್ಲಿರಲಿ ಫ್ರೆಂಡ್ಸ್ ಈ ದಾಲು, ಪಾಲಕ್ ದಾಲು. ನೀರು ಬೇಕು ಅಂದರೆ ಬೇಕಾದರೆ ಮಧ್ಯದಲ್ಲೇ ಮತ್ತು ಕುದಿಯೋ ಟೈಮಲ್ಲಿ ಸೇರಿಸ್ಕೊಬೋದು ಫ್ರೆಂಡ್ಸ್. ನೋಡಿಕೊಂಡು ಸೇರಿಸ್ಕೊಳ್ಳಿ ನೀರನ್ನ. ಈ ರೀತಿ ಟೆಕ್ಸ್ಚರಲ್ಲಿದ್ದರೆ ಸಾಕಾಗುತ್ತೆ. ನಿಜಕ್ಕೂ ಫ್ರೆಂಡ್ಸ್ ಇದು ಪಾಲಕ್ ದಾಲು ತುಂಬ ರುಚಿಯಾಗಿರುತ್ತೆ, ಎಲ್ಲ ಕಾಂಬಿನೇಷನ್ಗೂ ಸರಿ ಹೋಗುತ್ತೆ ಫ್ರೆಂಡ್ಸ್. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು 2 ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರು ಅಂದರೆ ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ನಿಮ್ಗೆ ಇಲ್ಲಿ ಚಿಲ್ಲಿ ಪೌಡ್ರ್ ಜಾಸ್ತಿ ಅನಿಸಿದ್ರೆ 1.5 ಟೀ ಸ್ಪೂನಷ್ಟು ಸೇರಿಸ್ಕೊಬೋದು ಫ್ರೆಂಡ್ಸ್. ನೋಡಿ, ಈ ಟೆಕ್ಸ್ಚರಲ್ಲಿದ್ದರೆ ಸಾಕಾಗುತ್ತೆ. ಇದೆಲ್ಲ ಹಾಕಿದ ನಂತರ ಮಿಕ್ಸ್ ಮಾಡಿಕೊಂಡು 1 ಕುದಿ ಬಂದರೆ ಸಾಕಾಗುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಪಾಲಕ್ ದಾಲು. ಚಪಾತಿಗೆ, ರೋಟಿಗೆ, ಜೀರಾ ರೈಸ್ಗೆ, ಬಿಸಿ ಅನ್ನಕ್ಕೆ, ಈ ಚಳಿಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅನ್ಬೋದು ನೋಡಿ ಫ್ರೆಂಡ್ಸ್. ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆದರೆ ಸಾಕಾಗುತ್ತೆ. ಸುಮ್ಮನೆ 1 ಕುದಿ ಬಂದರೆ ಸಾಕಾಗುತ್ತೆ ಫ್ರೆಂಡ್ಸ್, ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ. ನೋಡಿ, ಹಾಗೆ ಒಂದು ಬಾಣಲಿಗೆ 2 ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು 2 ಟೀ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಂಡು, ಸಾಸಿವೆ ಸಿಡ್ದಾದ್ಮೇಲೆ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ 1 ಬ್ಯಾಡಗೆ ಮೆಣಸಿನ್ಕಾಯಿನ ಈ ಥರ ಮುರಿದು ಸೇರಿಸ್ಕೊಂಡಿದ್ದೀನಿ. ಈ ಒಗ್ಗರಣೆನ ಪಾಲಕ್ ಸೊಪ್ಪು ದಾಲ್ಗೆ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದಷ್ಟು ನೀವು ಬಡಿಸೋವಾಗ ಈ ಒಗ್ಗರಣೆ ಮಿಕ್ಸ್ ಮಾಡಿಕೊಂಡು ಬಡಿಸಿದ್ರೆ ತುಂಬ ರುಚಿಯಾಗಿರುತ್ತೆ. ಎಲ್ಲ ಕಾಂಬಿನೇಷನ್ಗೂ ಸರಿ ಹೊಂದುವಂಥ ಕಾಂಬಿನೇಷನ್ ಈ ಪಾಲಕ್ ದಾಲ್ ಫ್ರೆಂಡ್ಸ್. ಚಪಾತಿ, ದೋಸೆ, ಪೂರಿ, ಇಡ್ಲಿ ಎಲ್ಲದಕ್ಕೂ ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ.
ಸೊಪ್ಪು ತಿಂದೇ ಇರೋ ಅಂಥ ಮಕ್ಕಳಾಗಲಿ ದೊಡ್ಡವರಾಗಲಿ ಫ್ರೆಂಡ್ಸ್, ಈ ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಲಕ್ ಸೊಪ್ಪು ದಾಲ್ ಒಂದು ಸುಮ್ಮನೆ ಮಾಡಿಕೊಡಿ. ತುಂಬ ಚೆನ್ನಾಗಿ ತಿಂತಾರೆ ಫ್ರೆಂಡ್ಸ್. ಅಷ್ಟೊಂದು ರುಚಿಯಾಗಿರುತ್ತೆ. ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.